ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೆದುರಿಗೆ ತಂದಿರುವಂಥದ್ದು ಒಂದು ವಿಷಯ ಅಂದರೆ ಹೆಸರು ಕಾಳಿನ ಪಲ್ಯ. ಈ ಹೆಸರು ಕಾಳಿನ ಪಲ್ಯಕ್ಕೆ ಹೆಸರು ಕಾಳು ಉಸ್ಲಿ ಅಂತಾರೆ, ಹೆಸರು ಕಾಳು ಪಲ್ಯ ಅಂತಾರೆ, ಹೆಸರು ಕಾಳು ಏನು ಹೇಳ್ತಾರೆ, ಅದಕ್ಕೆ ಹೆಸರು ಕಾಳಿನ ಒಂದು ಗ್ರೇವಿ ಅಂತ ಕರೀತಾರೆ. ಈ ರೀತಿ ನಾನಾ ರೀತಿಯಿಂದ ಕರೆಸಿಕೊಳ್ಳುವಂತಹ ಈ ಒಂದು ಹೆಸರು ಕಾಳಿನ ಪಲ್ಯದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹೆಸರು ಕಾಳು ಪಲ್ಯ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು. ಇದನ್ನು ಹೆಸರು ಕಾಳಿಂದ ಪಲ್ಯ ರೊಟ್ಟಿ ಮಾಡಿದರೆ ಪಲ್ಯ ಮಾಡಿದರೆ ರೊಟ್ಟಿ ಚಪಾತಿಗೆ ತಿನ್ಬೋದು. ಮತ್ತು ಮುದ್ದೆಗೂ ಅನ್ನಕ್ಕೂ ಹೆಂಗೆ ಊಟ ಮಾಡ್ಬೋದು ಅಂದರೆ ಈ ಹೆಸರು ಕಾಳನ್ನು ಸಾರು ಮಾಡ್ಬೋದು. ಹೆಂಗೆ ಸಾರು ಮಾಡ್ಬೇಕು ಅಂದರೆ ಹೆಸರು ಕಾಳನ್ನು ಹುರಿದು ಕುಕ್ಕರಲ್ಲಿ ಬೇಯಿಸಿ ಒಂದು 3 ರಿಂದ 4 ವಿಸಲ್ ಹೊಡೆಸ್ಬೇಕು. ಆವಾಗ ಅದು ಚೆನ್ನಾಗಿ ಬೇಯ್ತೈತಿ. ಅದಕ್ಕೆ ಮಾಮೂಲಾಗಿ ನಾವು ಸಾರಿಗೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ ಆ ಪದಾರ್ಥಗಳನ್ನೆಲ್ಲ ಹಾಕಿ ಮಾಡಿದರೆ ಸಾರು ರೆಡಿ ಆಗ್ತತಿ. ಹೆಸರು ಕಾಳಿನ ಸಾರು, ಹೆಸರು ಕಾಳಿನ ಪಲ್ಯ ಎರಡೂ ನಾವು ಮಾಡಬಹುದು. ಆರೋಗ್ಯಕರ ಮತ್ತು ರುಚಿಕರವಾದಂಥ ಈ ಹೆಸರು ಕಾಳಿನ ಪಲ್ಯ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಾಗ್ತತಿ, ಕೊಬ್ಬರಿ ಹಾಕ್ತಿ ಇದ್ರೂ ಚೆನ್ನಾಗಾಗ್ತತಿ. ದೇಹಕ್ಕೆ ತಂಪು ಈ ಹೆಸರು ಕಾಳು. ಇತ್ತೀಚೆಗೆ ಹೆಸರು ಕಾಳಿನ ದೋಸೆ ಮಾಡೋದನ್ನು ನೀವೆಲ್ಲರೂ ಯೂಟ್ಯೂಬಲ್ಲಿ ನೋಡಿರ್ತೀರಿ. ಹೆಸರು ಕಾಳಿನ ದೋಸೆ ಎರಡೆರಡು ತಿನ್ಬೋದು, ಅಷ್ಟು ಚೆನ್ನಾಗಿರ್ತಾವೆ ದೋಸೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಷ್ಟು ಚೆನ್ನಾಗಾಗೋದಿಲ್ಲ. ಈ ಹೆಸರು ಕಾಳಿಂದ ಪಲ್ಯ ಮತ್ತು ಸಾಂಬಾರು ಮಾಡೋದು ಮಾಮೂಲು. ಆದರೆ ಈ ಹೆಸರು ಕಾಳಿಂದ ದೋಸೆ ಮಾಡ್ತಾರೆ ಮತ್ತು ಪಡ್ಡು ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ನಾನು ಒಂದ್ಸಲಿ ದೋಸೆನ ಮಾಡಿದ್ದೆ. ಹಾಗಾಗಿ ಈ ಹೆಸರು ಕಾಳು ಅಕ್ಕಿ ಜೊತೆಗೆ ಹೆಸರು ಕಾಳನ್ನು ನೆನೆ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲವನ್ನು ಹಾಕಿ ರುಬ್ಬಿ ಮಾಡಿದರೆ ಈ ಹೆಸರು ಕಾಳಿನ ಹಿಟ್ಟು ರೆಡಿ ಆಗ್ತತಿ, ದೋಸೆ ಹಿಟ್ಟು ರೆಡಿ ಆಗ್ತತಿ. ಇದನ್ನು ದೋಸೆ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಒಂದು ಕೊಬ್ಬರಿ ಚಟ್ನಿ ಇದ್ದರೆ ಸಾಕು. ಬೇಸಿಗೆ ಕಾಲದಲ್ಲಿ ಬಹಳ ತಂಪು ಈ ಹೆಸರು ಕಾಳು ಮತ್ತು ಹೆಸರು ಬೇಳೆ. ಯಾವಾಗಲೂ ಈ ಕಾಳಿನ ಪಲ್ಯಗಳಿಗೆ ಹೆಚ್ಚಾಗಿ ಈರುಳ್ಳಿ, ಟೊಮೆಟೊ ಹಣ್ಣು ಹಾಗೆ ಹಸಿಮೆಣಸಿಕಾಯಿನ ಜಾಸ್ತಿ ಹಾಕಿ ಮಾಡ್ತಾರೆ. ಬಹಳ ಚೆನ್ನಾಗಾಗ್ತತಿ. ಯಾಕಂದರೆ ಇದು ತರಕಾರಿ ಅಲ್ಲ, ಕಾಳು ಕಡಿ ಪಲ್ಯ. ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ರೆಸಿಪಿ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಮ ಹತ್ರ. ಹಾಗಾಗಿ ಇವತ್ತು ಈ ಹೆಸರು ಕಾಳಿನ ಪಲ್ಯದ ಬಗ್ಗೆ, ಈ ಹೆಸರು ಕಾಳಿನ ಒಂದು ಸಾಂಬಾರಾಗಿರ್ಬೋದು, ಪಲ್ಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಇತ್ತೀಚೆಗೆ ಈ ಹೆಸರು ಕಾಳಿಂದ ಮಾಡಿರುವಂಥ ಪಡ್ಡು ದೋಸೆ ಕೂಡ ನಾನು ಆವಾಗಲೇ ಹೇಳಿದೆ. ಭಾಳ ಚೆನ್ನಾಗಾಗ್ತತಿ, ರುಚಿ ಆಗ್ತತಿ, ಆರೋಗ್ಯಕ್ಕೆ ತಂಪು. ಹಾಗಾಗಿ ಈ ಒಂದು ಆರೋಗ್ಯಕರವಾದಂತಹ ಈ ಒಂದು ಹೆಸರು ಕಾಳಿನ ಪಲ್ಯವನ್ನು ನಾವು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳಬಹುದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.